ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಡ್ರ್ಯಾಗನ್ ಫ್ರೂಟ್ ಯೂಸ್ ಮಾಡಿಕೊಂಡು ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಕ್ಲೀನ್ ಆಗಿರೋ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು, ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಹಣ್ಣನ್ನು. ಸೊ ನಾನು 4 ಪೀಸ್ನ ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ತುಂಬ ಜ್ಯೂಸಿಯಾಗಿ ಸಹ ಇದೆ ಹಣ್ಣು, ಹಾಗೂ ತುಂಬ ಟೇಸ್ಟಿಯಾಗಿ ಸಹ ಇದೆ. ಆದಷ್ಟು ಟೇಸ್ಟ್ ಇರೋ ಡ್ರ್ಯಾಗನ್ ಫ್ರೂಟ್ನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಜಾಮ್ ಕೂಡ ತುಂಬ ಟೇಸ್ಟಿಯಾಗಿ ಬರಲ್ಲ. ಸೊ ನಾನು 4 ಪೀಸ್ಗಳನ್ನು ಸಹ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕ್ಲೀನ್ ಆಗಿರೋ ಪಾತ್ರೆಗೆ ಹಣ್ಣನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಮಾಡ್ಕೊಂಡಾದಮೇಲೆ ಬರೀ ಹಣ್ಣನ್ನು ಹಾಗೇ ಬೇಯಿಸ್ತಾ ಇದ್ದೀನಿ. ಕೆಮಿಕಲ್ ಮತ್ತು ಪ್ರಿಸರ್ವೇಟಿವ್ ಹಾಕಿರೋ ಜಾಮ್ ತಂದು ತಿನ್ನೋದಕ್ಕಿಂತ ಆರ್ಗ್ಯಾನಿಕ್ ಫ್ರೂಟ್ಸ್ ತೊಗೊಂಡು ಮನೆಯಲ್ಲಿ ಮಾಡೋದು ಉತ್ತಮ. ಇದಕ್ಕೆ ಒಂದು ಬೌಲ್ ಆಲ್ಮೋಸ್ಟ್ ಇದನ್ನು ಹೀಗೇ ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕಾಗುತ್ತೆ. ನೀವು ಸಕ್ಕರೆನ ಬೇಯಿಸ್ಬೇಕಾದ್ರೇ ರೆಡಿ ಮಾಡಿ ಇಟ್ಕೊಂಡಿರಿ. ನೀವು ನೋಡ್ಬೋದು, ಬೇಯ್ತಾ ಇದು ಹಾಗೇ ನೀರಿನ ಅಂಶ ಬಿಡ್ತಾ ಇದೆ. ಇವಾಗ ನಾನು ಸಕ್ಕರೆ ಹಾಕ್ಕೊತೀನಿ. ನಾನು ಆಲ್ಮೋಸ್ಟ್ 150 ಗ್ರಾಮ್ಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಅವೈಲಬಲ್ ಇರುತ್ತೋ ಅದನ್ನೇ ಯೂಸ್ ಮಾಡಿ. ಸಕ್ಕರೆನ ಸರಿಯಾಗಿ ಆ್ಯಡ್ ಮಾಡಿ ಆದಮೇಲೆ ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿ. ಸೊ ಇವನ್ ನಿಮಗೆ ಗೊತ್ತಿರುತ್ತೆ, ಸಕ್ಕರೆ ಸಹ ಪಾಕ ಆಗಿ ಕನ್ವರ್ಟ್ ಆಗುತ್ತೆ. ಹಣ್ಣಿನ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಹಣ್ಣು ಮತ್ತು ಸಕ್ಕರೆ ಎರಡೂ ಸೇರಿ ಅದು ಪಾಕದ ರೀತಿ ಆಗುತ್ತೆ. ಅದು ನಿಮಗೆ ಜೆಲ್ಲಿ ಥರ ಟೆಕ್ಸ್ಚರ್ ಕೊಡೋಕ್ಕೆ ಶುರು ಆಗುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ನೀವು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ಅದನ್ನು ಅದಕ್ಕೆ ಸೇರಿಸಿ. ಇದು ಶೆಲ್ಫ್ ಲೈಫ್ ಜಾಸ್ತಿ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ, ಅಲ್ಲದೆ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇರಿ. ಸ್ಮೆಲ್ ಕೂಡ ತುಂಬ ಚೆನ್ನಾಗೇ ಬರ್ತಾ ಇರುತ್ತೆ. ನೀವು ನೋಡ್ಬೋದು, ಇಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಆಗಿಬಿಟ್ಟು ಬರೀ ಜೆಲ್ ಥರ ಉಳ್ಕೊತಾ ಇದೆ. ಸೊ ನಾವು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಆಲ್ರೆಡಿ ಜಾಮ್ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೀವು ಒಂದು ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡಿ. ಈ ಥರ ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡೋದ್ರಿಂದ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 50 ಡೇಸ್ವರೆಗೂ ಆರಾಮಾಗಿ ಇದನ್ನು ಇಟ್ಕೊಂಡು ತಿನ್ಬೋದು. 40 ಡೇಸ್ ಟು 50 ಡೇಸ್ ಅಂತೂ ಈಸಿಯಾಗಿ ಬರುತ್ತೆ. ಸೊ ಈ ಥರ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ಏರ್ ಟೈಟಾಗಿ ಇಡೋದು ತುಂಬ ಒಳ್ಳೆಯದು.